ಹೊಡೆದ್ರು ಹಾ ಬ್ರೋ ಬ್ರೋ ಈಗ ಎಲ್ಲಿ ಹೋಯ್ತಾರ ನಾವು ಅರ್ಸಿಕೆರೆ ನೋಡಿ ಅಣ್ಣ ಇನ್ನು ಏನೋ ಬೇಕಣ್ಣ ಇದು ತರಲಿಲ್ವೇ ಇಲ್ಲ ಬೇಕು ಕರೆಕ್ಟ್ ಬೇರೆ ಏನೋ ಬೇಕು ಬಿಡಿ ಮಾಡುವ ಅದಕ್ಕೇನಂತೆ ನೋಡಿ ಇವರು ನಮ್ ಚೇತನ್ ಅಂತ ನಮ್ಮ ಡ್ರೈವರ್ ಇವರು ಹಿಂದೆ ಅಲ್ಲ ಬ್ರೋ ಹೆವಿ ಡ್ರೈವರ್ ಹೆವಿ ಡ್ರೈವರ್ ಹಿಂದೆ ಕೂತಿದಾರೆ ನೋಡಿ ಇವ್ರು ಬಂದ್ಬಿಟ್ಟು ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ, ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಒಂದ್ ಏನ್ ಮಾಡುದು, ಇವ್ರೆ ಚಿಕ್ಕ ಡ್ರೈವರ್ ಈ ಕಡೆ ನನ್ನ ಸೀಟಿಂದ ಕೂತಿದ್ದ ಗೊತ್ತಾ ನೋಡಿ ಅವ್ರ ಕಿಲಾಡಿ ಅಲ್ಲ ಅವ್ರ ಲಾಂಗ್ ಡ್ರೈವರ್ ಲಾಂಗ್ ಡ್ರೈವರ್ ಅವ್ರು ಹೋದ್ರೆ ಬರೋ ಆಲ್ ಓವರ್ ಇಂಡಿಯಾ ಅವರು. ಚೆನ್ನೈ ಏನ್ ಮಾಡೋದು ಬಡವರು ಹೊಟ್ಟೆ ಪಾಡು ಹೋಗ್ತೀವಿ. ಇನ್ನೊಂದ್ ಹೇಳ್ಬಿಡ್ತೀವಿ ಏನ್ ಗೊತ್ತಾ, ಈ ಬಡವರು ಗಿಡರು ಅಂತ ಹೇಳ್ತಾರೆ ಗೊತ್ತಾ, ಅವರೇ ದೊಡ್ಡ ಸರಿಯಾಗಿ ದುಡ್ಡು ಮಾಡಿಟ್ಟಿರ್ತಾರೆ, ಅವರೇ ದೊಡ್ಡರು. ಇನ್ನ ನನ್ ಬಗ್ಗೆ ನಿಮಗೆ ಗೊತ್ತಲ್ಲ, ನಾವು ಕಾರ್ ಓಡ್ಸಕ್ ಬರಲ್ಲ, ಒಂದಿ ಬೈಕು ಕೊಡ್ತೀವಿ. ಇವತ್ತು ಕಾರ್ ಓಡಿಸ್ಲೇಬೇಕು. ಇವತ್ತು ನಾನ್ ಕಾರ್ ಓಡಿಸ್ತೀನಿ, ಇನ್ಸೂರೆನ್ಸ್ ಅಂತ ಕಾರ್ಗೆ ಯಾಕೆ ಇನ್ಸೂರೆನ್ಸ್ ಇದೆಯಾ ಲಾಪ್ಸ್ ಆಗಿದೆಯಾ ಎಲ್ಲ ಇರುತ್ತಪ್ಪ. ಇದೆ ಅಂದ್ರೆ ಓಕೆ, ಏನ್ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇದ್ಬಿಟ್ಟು ಯಾಕಂದ್ರೆ ಇನ್ಸೂರೆನ್ಸ್ ಐತೆ ಅಂತ ಮಾಡಕ್ಕಾಗುತ್ತಾ? ನೋಡಿ ಹೇಳಿ ಚೇತನ್, ಸ್ವಲ್ಪ ನಿಮ್ ಗಾಡಿ ಇದಾಗ ನೀವು ಹೆಂಗೆಲ್ಲ ಮಾಡಿದ್ದು, ಅವರು ಲೆಫ್ಟಿಗೆಲ್ಲ ರೈಟಿಗೆ ಆದ್ಬಿಟ್ಟ. ಲೆಫ್ಟ್ ಅಂತ ರೈಟ್ ಕೇಳ್ತಾರೆ. ಏನ್ ಲೆಫ್ಟ್ ಅಂತ ಇಲ್ಲ, ಸ್ಟ್ರೈಟ್ ಬರೋದು. ಸ್ಟ್ರೈಟ್ ಅದು ಸ್ಟ್ರೈಟ್ ಬಂದು ರೋಡ್ ಸ್ಟ್ರೈಟ್ ಆಗಿ ಹೋಗ್ಬಿಟ್ಟವ್ರೆ, ಹಂಗ ಕಂಡಿಲ್ಲ ಸಂಜೆ ಟೈಮ್. ಆದ್ರೂ ಈಗ ಇದು ಎಷ್ಟು KGF ಪಿಕ್ಚರ್ ಇದೆಯಲ್ಲ, KGF ಪಿಕ್ಚರ್ ಅಲ್ಲಿ ಒಂದ್ ಡೈಲಾಗ್ ಹೇಳ್ತಾರಲ್ಲ ಬ್ರೋ, ಅವನು ಮತ್ತೆ ಲೆಫ್ಟ್ ಹೋಗ್ತಾನೆ ಬಸ್ಸನು. ಹಾ, KGF ಪಿಕ್ಚರ್ ಒಂದ್ ಡೈಲಾಗ್ ಹೇಳ್ತಾರಲ್ಲ ಬ್ರೋ, ಏನಿಲ್ಲ ಡೈಲಾಗ್ ಅದೇ ಹಾಸಿಗೆ ಇದ್ದಷ್ಟೇ ಕಾಲ್ ಚಚ್ಬೇಕು, ಹಾಸಿಗೆ ದೊಡ್ಡ ಆ ತರ ಮೈಂಡ್ ಸೆಟ್ ಇರೋ ನಮ್ಮ ಆಫೀಸಲ್ಲಿ ನಮ್ ಬ್ಯಾಚ್ ಅಲ್ಲಿ ಆಗಿರೋ ಅಂದ್ರೆ ನಮ್ಮ ಹೆವಿ ಡ್ರೈವರ್ ಒಬ್ರಿಗೇನೆ. ಹೆವಿ ಡ್ರೈವರ್ ಬರೋದು 20,000 ಸ್ಯಾಲರಿ ಆದ್ರೆ 30,000 ಕಮಿಟ್ಮೆಂಟ್ ಮಾಡ್ಕೊಂತಾರೆ. ಬ್ರೋ ಈಗ ಜಾಸ್ತಿ ಮಾಡೋರು ಈಗ ಅವನಿಗೆ. ಈಗ 26,000 ಮಾಡಿದ್ದಾರೆ ಇಲ್ಲಿ. ಕಮಿಟ್ಮೆಂಟ್ ಎಷ್ಟಿದೆ ಸರ್ ನಿಮ್ದು? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ನೋಡಿ 20,000 40,000 ಕಮಿಟ್ಮೆಂಟ್ ನೋಡ್ರಿ ಯಾವ ರೇಂಜ್ ಮೇಂಟೈನ್ ಮಾಡ್ತಾ ಇದಾರೆ ಅಂತ. ಅಂದ್ರೆ ಆದ್ರೂ ಈ ಮೇಂಟೈನ್ ಮಾಡೋದ್ರೆ ಸಾಮಾನ್ಯ ವ್ಯಕ್ತಿ ತರ ಕಾಣಿಸ್ತಾರೆ, ಸಾಮಾನ್ಯದವರಲ್ಲ. ನಮ್ ಹಿಂದೆ ಕೂತಿದಾರಲ್ಲ ಒಬ್ರು ಕಂಡಿ ಕಾಣಿಸ್ತಂಗೆ ಒಂದ್ ಸೀಟ್ ಹಿಂದೆಗಡೆ, ಅವ್ರು 4 ಮೇಂಟೈನ್ ಮಾಡ್ತಿದ್ದಾರೆ. ಏನಂತ ಕೇಳ್ಬೇಡಿ.